Hey guys, welcome back to my channel Tanushree Sairam Vlogs. ಇವತ್ತು ನಾನು ಮತ್ತೆ ನಮ್ಮ ಅಕ್ಕ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈ ನಮ್ಮ ರಂಗನಾಥಸ್ವಾಮಿ ನೋಡಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗಳು ಬರ್ತಾರೆ. ಹಾಗೆ ಇದು ಧನುರ್ಮಾಸ ತಿಂಗಳು. ಈ ತಿಂಗಳಲ್ಲಿ ನಾವು 3 ರಂಗನಾಥನ ನೋಡಬೇಕು. ಒಂದು ಆದಿರಂಗ, ಮಧ್ಯರಂಗ ಹಾಗೂ ಅಂತ್ಯರಂಗ. ಈ ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಆದಿರಂಗ. ಫಸ್ಟು ಆದಿರಂಗನ ದರ್ಶನ ಮಾಡಿ ಆಮೇಲೆ ಮಧ್ಯರಂಗ ಹಾಗೂ ಅಂತ್ಯರಂಗ ದರ್ಶನ ಮಾಡ್ತಾರೆ. ಈ ಧನುರ್ಮಾಸ ತಿಂಗಳಲ್ಲಿ ವೈಕುಂಠ ಏಕಾದಶಿ ದಿನ 3 ರಂಗನ ದರ್ಶನ ಪಡೆಯೋದ್ರಿಂದ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಕ್ಯಾಮ್ರಾ ಎಲ್ಲ ಒಳಗಡೆ ಅಲೋ ಇಲ್ಲ. ನಾನು ಇರಲಿ ಅಂತ ಒಂದು ಸಣ್ಣ ಕ್ಲಿಪ್ ಹಾಗೆ ತೆಗ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇವಾಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಇಲ್ಲಿ. ಇದು ಬರೀ ವರ್ಷಕ್ಕೆ 2 ಸತಿ ಬಾಗಿಲು ತೆಗೆಯೋದು. ಒಂದು ಆಷಾಢ ಟೈಮಲ್ಲಿ ಮತ್ತೆ ಒಂದು ಸಂಕ್ರಾಂತಿ ಟೈಮಲ್ಲಿ. ನೆಕ್ಸ್ಟ್ ಮಂತ್ ಸಂಕ್ರಾಂತಿ ಇದೆ ಅಲ್ವಾ, ಆ ಟೈಮಲ್ಲಿ ಈ ದೇವಸ್ಥಾನ ಬಾಗಿಲು ತೆಗ್ದಿರ್ತಾರೆ. ಅವಾಗ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಕಾವೇರಿ ನದಿ ಕವಲೊಡೆಯುವ ಸ್ಥಳಗಳಲ್ಲೆಲ್ಲ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಗಳಿರುವುದು ಒಂದು ವಿಶೇಷ. ಈ ದೇವಾಲಯವನ್ನು 894ರಲ್ಲಿ ನಿರ್ಮಾಣ ಮಾಡಿರುವ ಇತಿಹಾಸ ಇದೆ. ಹಾಗೆ ಇದು ಪ್ರಸಾದ ಮಾಡುವಂಥ ಸ್ಥಳ. ಒಳಗಡೆ ಎಂಟ್ರಿ ಇಲ್ಲದೆ ಇರೋದ್ರಿಂದ ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ಇದು ದೇವಸ್ಥಾನದ ಹೊರಾಂಗಣ. ರಥಸಪ್ತಮಿ ದಿನ ತೇರ್ನ 1 ರೌಂಡ್ ಪ್ರದಕ್ಷಿಣೆ ಹಾಕಿಸ್ತಾರೆ. ಈ ಪ್ಲೇಸ್ ತುಂಬ ಪೀಸ್ಫುಲ್ ಆಗಿದೆ. ಎಲ್ಲರೂ ಡೈಲಿ ವಾಕಿಂಗ್ ಮತ್ತೆ ಮೆಡಿಟೇಷನ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಶ್ರೀರಂಗಪಟ್ಟಣನ ನ್ಯಾಚುರಲ್ ಐಲ್ಯಾಂಡ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಸುತ್ತ ಕಾವೇರಿ ನದಿ ಹರಿತಾ ಇರುತ್ತೆ, ಮಧ್ಯದಲ್ಲಿ ನಾವಿದ್ದೀವಿ. ಅದಕ್ಕೆ ಪಟ್ಟಣನ ನ್ಯಾಚುರಲ್ ಐಲ್ಯಾಂಡ್ ಅಂತ ಕರೀತಾರೆ. ದೇವಸ್ಥಾನ ಹಿಂದೆನೆ ರೈಲ್ವೆ ಸ್ಟೇಷನ್ ಇದೆ ನೋಡಿ. ದೇವಸ್ಥಾನದ ಮುಂಭಾಗ ಸುಮಾರು ಅಂಗಡಿಗಳಿದೆ. ನೀವು ಬಂದಾಗ ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಥಿಂಗ್ಸ್ಗಳು ಸಿಗುತ್ತೆ ಇಲ್ಲಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ರಂಗನಾಥಸ್ವಾಮಿ ಟೆಂಪಲ್ ವ್ಲಾಗ್. ಇಫ್ ಯು ಲೈಕ್ ಮೈ ಚಾನಲ್, ಮೇಕ್ ಶೂರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಬಿಲೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.